ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೈಕಮಾಂಡ್ ನಾಯಕರು ಸ್ಪಷ್ಟಪಡಿಸಿದ್ರು ಕೂಡ ಕಾಂಗ್ರೆಸ್ ನಾಯಕರುಗಳ ಬಾಯಿಗೆ ಸದ್ಯಕ್ಕೆ ಯಾವುದೇ ಬೀಗ ಬೀಳ್ತಾ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಡೆಗೆ ಬೇಸತ್ತು ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತೇಳಿ ಸ್ವಯಂ ಘೋಷಣೆಯನ್ನು ಮಾಡಿಕೊಂಡ್ರು. ಇದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದರು. ಆದರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಮಾತುಗಳು ಇವತ್ತು ಕೂಡ ಹೊರಬಿದ್ದಿವೆ. ಸಿಎಂ ಕುರ್ಚಿ ಪ್ರಹಸನದಲ್ಲಿ ಇವತ್ತು ಏನೆಲ್ಲ ನಡೀತಾ ಇದೆ, ಯಾರು ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದು ನಿಮಗೆ ಮೊದಲಿಗೆ ತೋರಿಸ್ತೀನಿ. ನಾಯಕತ್ವ ಬದಲಾವಣೆ ಇಲ್ಲ ಅಂದ್ರು ಸುರ್ಜೇವಾಲಾ. You asked me whether this is a exercise for any change in leadership. The answer remains no. 5 ವರ್ಷಾನು ನಾನೇ ಸಿಎಂ ಅಂದ್ರು ಸಿದ್ದರಾಮಯ್ಯ. ಸರ್ 5 ವರ್ಷ ನೀವೇ ಸಿಎಂ ಆಗಿರ್ತೀರಾ ಸರ್? 5 ವರ್ಷ ನೀವೇ ಸಿಎಂ ಆಗಿರ್ತೀರಾ ಸರ್? ನೀವು ತಾವು 5 ವರ್ಷ ಸಿಎಂ ಆಗಿರ್ತೀರಿ? ಹೌದು, ನಾನೇ. ಈಗ ಬಿಜೆಪಿ ಸಿದ್ದರಾಮಯ್ಯ ಸಿಎಂ ಅಪಸ್ವರ ಎತ್ತಬಾರದು ಅಂದ್ರು ಡಿಸಿಎಂ. ಡಿಸಿಪ್ಲಿನ್ ಇಂಪಾರ್ಟೆಂಟ್. ನಾನು ಯಾರಿಗೂ ಅವ್ರಿಗೆ ನನ್ನ ಹೆಸರು ಹೇಳಿ ನನ್ನ ಸಿಎಂ ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ. ಈಗ ಸಿಎಂ ಮುಖ್ಯಮಂತ್ರಿ ಬೇಕಾದ್ರೆ ಬೇರೆ ಅಪಸ್ವರ ಯಾರು ಹೇಳೋದು. ಕಳೆದೆರಡು ವಾರಗಳ ಪ್ರಹಸನ, ಒಬ್ಬರಾದ ಮೇಲೆ ಒಬ್ಬರು ಮಾತಾಡುತ್ತಲೇ ಇದ್ದಾರೆ. ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂದ್ರು. ಕಾಂಗ್ರೆಸ್ಸಿಗರ ಬಾಯಿ ಮಾತ್ರ ಖಾಲಿ ಇಲ್ಲ. ಒಂದಿಲ್ಲೊಂದು ಹೇಳಿಕೆ, ಒಂದಿಲ್ಲೊಂದು ಸ್ವರೂಪದಲ್ಲಿ ಸ್ಫೋಟಿಸುತ್ತಲೇ ಇದೆ. ಎಲ್ಲವನ್ನೂ ಬಗೆಹರಿಸಿ ಕದನ ವಿರಾಮ ಮಾಡಿ ಹಾದಿ ಬೀದಿ ಅಭಿಪ್ರಾಯಗಳಿಗೆ ಬ್ರೇಕ್ ಹಾಕ್ತೀನಿ ಅಂತ ಬಂದ ಸುರ್ಜೇವಾಲಾ ಕಾಂಗ್ರೆಸ್ ನಡುಮನೆಯೊಳಗೆ ಮಾಡಿದ್ದೇನು ಅನ್ನೋ ಪ್ರಶ್ನೆ ಕಾಂಗ್ರೆಸ್ಸಿಗರನ್ನೇ ಕಾಡುವ ರೀತಿ ಪೊಲಿಟಿಕಲ್ ಪಿಕ್ಚರ್ ಮುಂದುವರೆದಿದೆ. ನವೆಂಬರ್ ಗುಮ್ಮ ಚಾಲ್ತಿಯಲ್ಲಿರಬೇಕು ಎಂದು ಸಂಕಲ್ಪ ಮಾಡಿಕೊಂಡಂತೆ ಇವತ್ತು ಕೂಡ ಕೆಲವು ಹೇಳಿಕೆಗಳು ಹೊರಬಿದ್ದಿವೆ. ಯಾವಾಗ ಅವಶ್ಯಕತೆ, ಯಾವಾಗ ಈಗ ರೈಟ್ ಟೈಮ್ ಹೇಳಬೇಕು, ಹೇಳಿದ್ದೀವಿ. ರೈಟ್ ಟೈಮ್ ಈಗ ಅವಶ್ಯಕತೆ ಇದೆ, ಕಾಲ ಕೂಡು ಬಂದಿದೆ, ಹೇಳ್ತಾ ಇದ್ದೀವಿ. ನಂದಿಗಿರಿರಾಮದಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ರು ಸರ್ 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ. ಅದು ಮುಖ್ಯಮಂತ್ರಿ ಸಾಹೇಬರ ಅಭಿಪ್ರಾಯ, ಅವರ ಶಕ್ತಿಗೆ ಅವ್ರು ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರೇ ಅಸಹಾಯತೆ ಪಡ್ಕೊತಾ ಇದ್ದಾರೆ. ಯಾಕೆ ಸಿಎಂ ನಾನು ಸಿದ್ದರಾಮಯ್ಯನವರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ. ಕಾದ್ ನೋಡ್ರಿ, ನೀವೇ ಕಾದು ನೋಡಿ ಆಮೇಲೆ ಹೇಳಿ. ಸರ್ ಈ ಪಿಕ್ಚರ್ ಏನು ಬಾಕಿ ಇದೆಯಾ ಸರ್? ಮಾತಿನ ಅರ್ಥ ಏನು ಸರ್? ಕಾದು ನೋಡಿ, ಮಾತಿನ ಅರ್ಥ ಕಾದು ನೋಡಿ ನೀವು. ನನಗೊಂದು ಆಸೆ ಇದೆ, ಇವತ್ತು ಆಸೆ ಇದೆ, ನಾಳೆನೂ ಆಸೆ ಇದೆ, ನಾಳಿದ್ದು ಆಸೆ ಇದೆ. ನಮ್ಮಣ್ಣ ಒಂದಿನ ಸಿಎಂ ಆಗಬೇಕು ಅಂತಕ್ಕಂಥ ಆಸೆ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಅವರ ಪಕ್ಷಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡಿದ್ದಾರೆ. ಜನ ಕೂಡ ಸಾಕಷ್ಟು ಭಾಗಗಳಲ್ಲಿ ಜನ ಕೂಡ ವಿಶ್ವಾಸವನ್ನು ಇಟ್ಟು ಶಿವಕುಮಾರ್ ಒಂದು ಅವಕಾಶ ಆಗಲಿ ಅಂಥೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನನಗೊಂದು ಆಸೆ ಇದೆ, ಅವ್ರು ಆಗಬೇಕು ಅಂಥೇಳಿ. ಈಗ ಸೀಟ್ ಖಾಲಿ ಇಲ್ಲ, ಏನು ಮಾಡೋದು? ಸೀಟ್ ಖಾಲಿ ಇಲ್ವಲ್ಲ. ನಾವು ಇವತ್ತು ಸಿದ್ದರಾಮಯ್ಯ ನಡೆಸ್ತೀವಿ, ಇವ್ರನ್ನ ಮಾಡ್ತೀವಿ, ಅವ್ರು ಏನು ನಮಗೆ ನಮ್ಮದೇ ಆದ ಹೈಕಮಾಂಡ್ ಇದೆ, ಅವ್ರು ತೀರ್ಮಾನ ಮಾಡ್ತಾರೆ. ನಾವು ಈ 5 ವರ್ಷ ಸರ್ಕಾರ ಇರುತ್ತೆ ಅಂತೇಳಿ ಮುಖ್ಯಮಂತ್ರಿಯವ್ರು ಮೊನ್ನೆ ಮೈಸೂರಲ್ಲಿ ಹೇಳಿದಾರಲ್ಲ, ನಮ್ಮ ಹೈಕಮಾಂಡು ನೋಡ್ಕೊಳ್ಳೋದು ಉಳಿದದೆಲ್ಲ 5 ವರ್ಷ ಸರ್ಕಾರ ಇರುತ್ತೆ. BJP-ಯವ್ರಿಗೆ ಪಾಪ ತಡ್ಕೊಳಕ್ಕಾಗದಲ್ಲೇ ಅಲ್ಲಿಂದ ಇಲ್ಲಿಂದ ಒದ್ದಾಡ್ತಾರೆ. ಯಾರ ಇರಲಿ ಕಾಂಗ್ರೆಸ್ನವ್ರು ಸಿಎಂ ಆಗಿರ್ತಾರೆ ನೋಡ್ರಿ. ಅದು ಏನೇ ಇದ್ರೂ ಪಕ್ಷದ ವೇದಿಕೆಯಲ್ಲಿ ಮಾತಾಡ್ತಾರೆ ವಿನ, ಅಥವಾ ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರೆದ್ರೆ ಡಿ.ಕೆ. ಅವರು ಬೇಜಾರು ಮಾಡ್ಕೊಳ್ಳೋದಲ್ಲ, ಡಿ.ಕೆ. ಅವ್ರನ್ನ ಮಾಡಿ ಸಿದ್ದರಾಮಯ್ಯನವ್ರ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಬೆಂಬಲ ಇದೆ. ಅವರು ಎಲೆಕ್ಟೆಡ್ ಪ್ರೆಸಿಡೆಂಟ್ ಅಲ್ಲ, ಈಸ್ ನಾಟ್ ಎ ನಾಮಿನೇಟೆಡ್ ಪ್ರೆಸಿಡೆಂಟ್, ಈಸ್ ಎಲೆಕ್ಟೆಡ್ ಬೈ ದಿ MLAs. ಅದಕ್ಕೆ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಬಹಳಷ್ಟು ಅಸಹಾಯಕ ಅಂತ ಏನಿಲ್ಲ, ಅವರು ಲೀಡ್ರನ್ನೇ. ಇವತ್ತಲ್ಲ ನಾಳೆ ಚೀಫ್ ಮಿನಿಸ್ಟರ್ ಆಗ್ತಾರೆ. ಅವರು ಇವತ್ತಲ್ಲ ನಾಳೆ ಆಗ್ತಾರೆ. ಅವಧಿಯಲ್ಲಿ ಏನಾದರೂ ಅವಕಾಶ ಸಿಎಂ ಬದಲಾವಣೆ ವಿಷಯ ಮಾತನಾಡಬೇಡಿ ಅಂದಿದ್ರು. ಇಕ್ಬಾಲ್ ಹುಸೇನ್ ಡಿಕೆಶಿ ಸಿಎಂ ಆಗೋ ಕಾಲ ಕೂಡಿ ಬಂದಿದೆ ಅಂತಿದ್ದಾರೆ. ನಮ್ಮಣ್ಣಾನು ಸಿಎಂ ಆಗ್ಬೇಕು ಅನ್ನೋ ಆಸೆಗಿದೆ. ಇವತ್ತಲ್ಲ ನಾಳೆ ಆಗ್ತಾರೆ. ಆದ್ರೆ ಸದ್ಯಕ್ಕೆ ಸೀಟು ಖಾಲಿ ಇಲ್ವಲ್ಲ ಅಂತಿದ್ದಾರೆ ಡಿಕೆ ಸುರೇಶ್. ಇನ್ನು ಸಚಿವ ಚಲುವರಾಯಸ್ವಾಮಿ ಅವರಂತೂ ನಮ್ಮ ಸರ್ಕಾರ 5 ವರ್ಷ ಆಗಿರುತ್ತೆ, ಆದ್ರೆ ಸಿಎಂ ಯಾರಂತ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಮಾರ್ಮಿಕ ಹೇಳಿಕೆಯನ್ನು ಕೊಟ್ರು. ಇವತ್ತಲ್ಲ ನಾಳೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ಸದ್ಯಕ್ಕೆ ಕುರ್ಚಿ ಖಾಲಿ ಇಲ್ಲ ಅಂತಿದ್ದಾರೆ ಅಶೋಕ್ ಪಟ್ಟಣ್. ಸಿಎಂ ಕುರ್ಚಿ ಬಗ್ಗೆ ಹೈಕಮಾಂಡ್ ಸೂಚನೆ ಬಳಿಕವೂ ಇಷ್ಟೆಲ್ಲಾ ಚರ್ಚೆಗಳಾಗ್ತಿರೋವಾಗ್ಲೇ ಡಿಕೆ ಶಿವಕುಮಾರ್ ಮನೆಗೆ ಎಐಸಿಸಿ ಮುಖಂಡ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಭೇಟಿ ಕೊಟ್ಟು ಅರ್ಧ ಗಂಟೆ ಚರ್ಚೆ ಮಾಡಿದ್ರು. ಇದಕ್ಕೂ ಮೊದಲು ಸಚಿವ ಎಂಬಿ ಪಾಟೀಲ್ ಕೂಡ ಡಿಕೆ ಶಿವಕುಮಾರ್ ಜೊತೆ ಗೌಪ್ಯ ಸಭೆ ಮಾಡಿದ್ರು.
ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳನ್ನ ಚರ್ಚೆ ಮಾಡಿದ್ದೇವೆ, ಅದನ್ನೆಲ್ಲ ನಿಮಗೆ ಹೇಳೋಕ್ಕಾಗಲ್ಲ ಅಂತ ಉಪಮುಖ್ಯಮಂತ್ರಿಗಳು ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಹೇಳಿಕೆ ಕೊಟ್ರು. ನಾನು ಪಕ್ಷದ ಅಧ್ಯಕ್ಷ ಇದ್ದೀನಿ, ಡೆಪ್ಟಿ CM ಇದ್ದೀನಿ. ದಿನ ಒಂದು ಅರ್ಧ ಡಜನ್, 1 ಡಜನ್, 2 ಡಜನ್ ಭೇಟಿ ಮಾಡ್ತಾ ಇರ್ತಾರೆ. ನೀವು ರೂಮಲ್ಲಿ ಮಾತಾಡೋದನ್ನೆಲ್ಲ ನಾವು ನಿಮ್ಗೆ ಹೇಳೋಕ್ಕಾಗ್ತದಾ? ಫ್ಯಾಮಿಲಿ ಮಾತುಗಳು ಆಡ್ತಾ ಇರ್ತೀವಿ, ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇರ್ತೀವಿ, ಸ್ನೇಹಿತರು ಎಲ್ಲ ಬೇರೆಯವ್ರ ಹತ್ರ ಎಲ್ಲ ಮಾತಾಡ್ತೀವಿ, ಅದನ್ನೆಲ್ಲ ಹೇಳೋಕ್ಕಾಗ್ತದಾ? DK ಶಿವಕುಮಾರ್ ರೂಮಿನಲ್ಲಿ ಮಾತನಾಡಿದ್ದನ್ನೆಲ್ಲ ಹೇಳೋಕ್ಕಾಗಲ್ಲ ಅಂತ ಯಾಕಾಗಿ ಹೇಳಿದ್ರೋ ಗೊತ್ತಿಲ್ಲ. ಆದ್ರೆ ನಾಯಕತ್ವ ಬದಲಾವಣೆ ಆಗಲ್ಲ ಅಂತ ಹೇಳಿದ್ದ ಸುರ್ಜೇವಾಲಾ ಮತ್ತೆ ಸೋಮವಾರದಿಂದ 2ನೇ ಸುತ್ತಿನ ಸಭೆ ಶುರು ಮಾಡ್ತಿದ್ದಾರೆ. ಮೊದಲ ಸುತ್ತಿನಲ್ಲಿ 40 ಶಾಸಕರ ಜೊತೆ ಮುಖಾಮುಖಿ ಚರ್ಚೆ ಮಾಡಿದ್ರು. ಸೋಮವಾರದಿಂದ ಮತ್ತೆ 2-3 ದಿನ ಶಾಸಕರ ಜೊತೆ 1-to-1 ಸಭೆ ಮಾಡ್ತಿದ್ದಾರೆ. ಶಾಸಕರುಗಳಿಂದ ಕ್ಷೇತ್ರದ ಅಭಿವೃದ್ಧಿ ಕೆಲಸದ ಬಗ್ಗೆ, ಸಚಿವರ ಕಾರ್ಯವೈಖರಿ ಬಗ್ಗೆ ರಿಪೋರ್ಟ್ ಪಡೀತಾರೆ. ಆದ್ರೆ ಮತ್ತೆ ಮುನ್ನೆಲೆಗೆ ಬಂದಿರುವ CM ಬದಲಾವಣೆ ಮಾತಿಗೆ ಕಂಪ್ಲೀಟ್ ಫುಲ್ ಸ್ಟಾಪ್ ಹಾಕ್ತಾರಾ ಇಲ್ವಾ ಅನ್ನೋದು ಸದ್ಯಕ್ಕೆ ಕಾಡ್ತಿರೋ ಪ್ರಶ್ನೆ. ನಾನೇ CM ಅಂತ ಹೇಳೋ ಕರ್ಮ ಸಿದ್ದರಾಮಯ್ಯರಿಗೆ ಬರಬಾರ್ದಿತ್ತು. ಸಾಮಾಜಿಕ ಜಾಲತಾಣಗಳಲ್ಲಿ JDSನಿಂದ ಸರಣಿ ಪೋಸ್ಟ್. JDS ಎಕ್ಸ್ ಖಾತೆಯಲ್ಲಿ ಹಾಕಿರುವ ಪೋಸ್ಟ್ ಇದು. 5 ವರ್ಷ ನಾನೇ ಮುಖ್ಯಮಂತ್ರಿ ಎಂದು ಹೇಳಿಕೊಂಡು ತಿರುಗುವ ಕರ್ಮ ಸಿದ್ದರಾಮಯ್ಯ ಅವರಿಗೆ ಬರಬಾರ್ದಿತ್ತು. ನಾನೇ ಸಿಎಂ ಎಂದು ಮಾಧ್ಯಮಗಳ ಮುಂದೆ ಗಂಟಲು ಹರಿದುಕೊಳ್ಳುತ್ತಿರುವುದರ ಹಿಂದೆ CM ಕುರ್ಚಿ ಅಲುಗಾಡುತ್ತಿರುವುದನ್ನ ಸೂಚಿಸುತ್ತಿದೆ. ಲಾಟ್ರಿ CM ಸಿದ್ದರಾಮಯ್ಯನವರೇ. ವಿಪಕ್ಷಗಳ ವಿರುದ್ಧ ಬೆಂಕಿಯುಗಿಳಿದಾಕ್ಷಣ ನಿಮ್ಮ ಪಕ್ಷದೊಳಗಿನ ಹೊಟ್ಟೆ ಕಿಚ್ಚು ಉಪಶಮನವಾಗಲ್ಲ ಅಂತ JDS ಪೋಸ್ಟ್ ಹಾಕಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಕ್ರಾಂತಿ ಆಗೋದಂತೂ ಬಹುತೇಕ ಫೈನಲ್. ಆದ್ರೆ ಸಂಪುಟ ಪುನಾರಚನೆ ವಿಷಯದಲ್ಲಿ ಕ್ರಾಂತಿನ, ಪಕ್ಷ ಸಂಘಟನೆಯಲ್ಲಿ ಕ್ರಾಂತಿನ, ಅಥವಾ DK ಶಿವಕುಮಾರ್ ಅತ್ಯಾಪ್ತರು ಹೇಳಿರೋ ಹಾಗೆ ನಾಯಕತ್ವ ಬದಲಾವಣೆಯಲ್ಲಿ ಕ್ರಾಂತಿನ ಅನ್ನೋದೇ ದೊಡ್ಡ ಸಸ್ಪೆನ್ಸ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕಲಬುರಗಿ ಜಿಲ್ಲಾಧಿಕಾರಿಯವರನ್ನ ನಿಂದಿಸಿ ಆಮೇಲೆ ಕ್ಷಮೆ ಕೇಳಿದ್ದ ಬಿಜೆಪಿ MLC ರವಿಕುಮಾರ್ ಈಗ ಮತ್ತೊಂದು ವಿವಾದಕ್ಕೆ ಸಿಲುಕಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಬಗ್ಗೆನೇ ನಾಲಿಗೆ ಹರಿಬಿಟ್ಟಿದ್ದಕ್ಕೆ FIR ದಾಖಲಾಗಿದೆ. ರವಿಕುಮಾರ್ ಹೇಳಿಕೆಯಿಂದ ಬಿಜೆಪಿ ಮುಜುಗರಕ್ಕೆ ಸಿಲುಕಿದೆ. ಪ್ರಕರಣ ಗಂಭೀರ ಆಗ್ತಾ ಇದ್ದಂತೆಯೇ ರವಿಕುಮಾರ್ ಇದೆಲ್ಲ ಸುಳ್ಳು ಆರೋಪ ಅಂತ ಹೊಸ ವರಸೆಯನ್ನ ಶುರು ಮಾಡಿದರು. ಮೇ 24 ಕಲಬುರಗಿ ಜಿಲ್ಲಾಧಿಕಾರಿ ಪಾಕಿಸ್ತಾನದಿಂದ ಬಂದಿರುವಂತೆ ಕಾಣಿಸ್ತಾ ಇದೆ. ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಂ ಅವಹೇಳನ. ಈ DC ಕಚೇರಿನೂ ಕೂಡ ಸ್ವಾತಂತ್ರ್ಯನ ಕಳ್ಕೊಂಡ್ಬಿಟ್ಟಿದೆ. ಅವರೇನು ಪಾಕಿಸ್ತಾನದಿಂದ ಬಂದಿದ್ದಾರೋ ಅಥವಾ ಇಲ್ಲಿ IAS ಆಫೀಸರ್ ಆಗಿದ್ದಾರೋ ಗೊತ್ತಿಲ್ಲ ನನಗೆ. ಜೂನ್ 30 ವಿಧಾನಸೌಧ. ಶಾಲಿನಿ ರಜನೀಶ್ ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ CMಗಾಗಿ ಕೆಲಸ ಮಾಡ್ತಾರೆ. ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ಆಚಾರವಿಲ್ಲದ ನಾಲಗೆ ಅಂತ ಶ್ರೀ ಪುರಂದರದಾಸರ ಪದವಿದೆ. ಆದ್ರೆ ಶಿಸ್ತಿನ ಪಕ್ಷ, ಹಿಂದುತ್ವದ ಪಕ್ಷ, ಸಾಂಪ್ರದಾಯಿಕ ಪಕ್ಷ ಅಂತೆಲ್ಲ ಹೇಳ್ಕೊಳ್ಳುವ ಬಿಜೆಪಿ ನಾಯಕ ರವಿಕುಮಾರ್ ಅವರ ನಾಲಿಗೆ ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂತಹ ನಾಲಿಗೆ ಎಂಬ ದಾಸರ ಪದದ ರೀತಿಯಲ್ಲೇ ವರ್ತಿಸುತ್ತಿದೆ. ಮೊನ್ನೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ನಡೆಯುತ್ತಿತ್ತು. ದಲಿತ ರೈತರ ಜಮೀನುಗಳನ್ನು ಸರ್ಕಾರ ಕಬಳಿಸುತ್ತಿದೆ ಎಂದು ಪ್ರತಿಭಟನೆ ಮಾಡುತ್ತಿದ್ರು. ಈ ವೇಳೆ ಪೊಲೀಸರು ಮನವೊಲಿಕೆಗೆ ಬಂದರು. ಪೊಲೀಸರೊಂದಿಗೆ ಮಾತನಾಡುವ ವೇಳೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಬಗ್ಗೆ ಅವಹೇಳನದ ಮಾತುಗಳನ್ನಾಡಿದ್ದರು MLC ರವಿಕುಮಾರ್. ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ರವಿಕುಮಾರ್ ಹೀಗೆ ಹೇಳಿದ್ದರ ಗಂಭೀರತೆ ಅರ್ಥ ಮಾಡಿಕೊಳ್ಳದ ಬಿಜೆಪಿ ನಾಯಕರು ನಗಾಡಿದ್ರು. ಈಗ ರವಿಕುಮಾರ್ ಅವರಿಗೆ ಅವರಾಡಿದ ಮಾತುಗಳ ಬಿಸಿ ತಟ್ಟಿದೆ. ಶಾಲಿನಿ ರಜನೀಶ್ ಅವರನ್ನ ಅವಹೇಳನ ಮಾಡಿದ ಕಾರಣಕ್ಕೆ MLC ರವಿಕುಮಾರ್ ವಿರುದ್ಧ ಸಾಲು ಸಾಲು ದೂರುಗಳು ದಾಖಲಾಗುತ್ತಿವೆ. ಸರ್ಕಾರದಲ್ಲಿ ಅತ್ಯುನ್ನತ ಹುದ್ದೆಯಲ್ಲಿರುವ ಶಾಲಿನಿ ರಜನೀಶ್ ಅವರಿಗೆ ಅಪಮಾನ ಮಾಡಿದ್ದಾರೆಂದು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕಾಂಗ್ರೆಸ್ನ ಮನೋಹರ್ ದೂರು ಸಲ್ಲಿಸಿದ್ದಾರೆ. ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇದ್ರೆ ರವಿಕುಮಾರ್ರನ್ನ ವಜಾ ಮಾಡಲಿ ಎಂದು ಸವಾಲು ಹಾಕಿದ್ದಾರೆ. ರವಿಕುಮಾರ್ ಅವರ ಸಂಸ್ಕೃತಿ, ಬಿಜೆಪಿಯ ಸಂಸ್ಕೃತಿ ಏನಂತ ಪದೇ ಪದೇ ಬಹಿರಂಗ ಆಗ್ತಾ ಇದೆ. ನಿಜವಾಗ್ಲೂ ಏನಾದರೂ ಬಿಜೆಪಿಗೆ ಕಿಂಚಿತ್ ಕಾಳಜಿದ್ರೆ ಕೂಡಲೇ ರವಿಕುಮಾರ್ನ ಪಕ್ಷದಿಂದ ಅಮಾನತ್ ಮಾಡಬೇಕು, ಅವ್ರನ್ನ ಪಕ್ಷದಿಂದ ವಜಾ ಮಾಡಿ ಅವ್ರನ್ನೇ ಕರ್ಕೊಂಡ್ಬಂದು ಅವರೇ ನೇರವಾಗಿ ಪೊಲೀಸರ ಮುಂದೆ ಸರೆಂಡರ್ ಮಾಡಬೇಕು. ಬಿಜೆಪಿಯವರಿಗೂ ಮಾನ ಮರ್ಯಾದೆ ಇದ್ರೆ, ಅವರು ಮಾನ ಮರ್ಯಾದೆ ಇಲ್ಲ ಅನ್ನತಕ್ಕಂಥ ಸಾಬೀತಿದ್ರೆ ರವಿಕುಮಾರ್ ಹೇಳಿಕೆಯನ್ನು ಸಮರ್ಥಿಸಬೇಕು. ನಿನ್ನೆ ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರು ನೀಡಿದ್ದ ಮನೋಹರ್
ಇಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೂ ದೂರು ನೀಡಿದ್ರು. ಮನೋಹರ್ ದೂರು ಕೊಟ್ಟ ಬಳಿಕ ಕಾಂಗ್ರೆಸ್ ಎಂಎಲ್ಸಿಗಳ ನಿಯೋಗ ಕೂಡ ಸಭಾಪತಿ ಕಚೇರಿ ಕದ ತಟ್ಟಿತ್ತು. ಹಿರಿಯ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ನೇತೃತ್ವದಲ್ಲಿ ಸಭಾಪತಿ ಭೇಟಿ ಮಾಡಿರುವ ಕಾಂಗ್ರೆಸ್ನ ನಿಯೋಗ ರವಿಕುಮಾರ್ ವಿರುದ್ಧ ದೂರು ನೀಡಿದ್ರು. ಬರೀ ಮಹಿಳೆಯರ ವಿರುದ್ಧ ಮಾತಾಡ್ತಕ್ಕಂಥದ್ದು, ಅದು ಸಹ ಅನಾಗರಿಕ ರೀತಿಯಿಂದ ಮಾತಾಡ್ತಕ್ಕಂಥದ್ದು, ಅವರ ಸಂಸ್ಕಾರ ಸಂಸ್ಕೃತಿ ಅಂತ ಹೇಳ್ತಕ್ಕಂಥ ಜನ ಎಷ್ಟು ನೀಚ ಮಟ್ಟಕ್ಕೆ ಹೋಗ್ತಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ. ರವಿ ಒಬ್ಬ ಅಯೋಗ್ಯ ಅಂತ ಹೇಳಬೇಕಾಗ್ತದೆ. ಸ್ವಲ್ಪನೂ ಜ್ಞಾನ ಇಲ್ಲ, ಮಾನ ಮರ್ಯಾದೆ ಇಲ್ಲ. ಮಹಿಳೆಯರ ಬಗ್ಗೆ ಈ ರೀತಿ ಮಾತಾಡೋದ? ಅವರ ಪಕ್ಷದ ಮುಖಂಡರು ಹೇಳಬೇಕೀಗ, ರವಿ ಮಾತಾಡಿ ಸರಿ ಅಂತ ಒಪ್ಕೊಂಡ್ರೆ ಅದಕ್ಕೆ ಮತ್ತಕ್ಕ ಉತ್ತರ ಕೊಡ್ತೀವಿ, ಇಲ್ಲಾಂದರೆ ಕೂಡಲೇ ಅವ್ರ ಮೇಲೆ ಅವ್ರನ್ನ ಎಕ್ಸ್ಪೆಲ್ ಮಾಡಬೇಕು. ಕಾಂಗ್ರೆಸ್ ನಾಯಕರಿಂದ ಸಾಲು ಸಾಲು ದೂರು ಬಂದ ಹಿನ್ನೆಲೆಯಲ್ಲಿ ಎಂಎಲ್ಸಿ ರವಿಕುಮಾರ್ ಅವರಿಗೆ ಸಭಾಪತಿ ಬಸವರಾಜ ಹೊರಟ್ಟಿ ಪತ್ರ ಬರೆದಿದ್ದಾರೆ. ಕಾಂಗ್ರೆಸ್ ದೂರಿನ ಬಗ್ಗೆ ವಿವರಣೆ ಕೇಳಿ ಪತ್ರ ಬರೆದಿದ್ದಾರೆ. ಇಷ್ಟಾಗುತ್ತಿದ್ದಂತೆ ಮಹಿಳಾ ಅಧಿಕಾರಿಯನ್ನ ನಿಂದಿಸಿದ ಕಾರಣಕ್ಕೆ ರಾಜ್ಯ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿದೆ. ಮಹಿಳೆಯ ಮಾನಹಾನಿ ಮಾಡಿರೋ ಬಗ್ಗೆ ಎಫ್ಐಆರ್ ದಾಖಲಿಸಿ ಬಂಧನ ಮಾಡಬೇಕೆಂದು ಆಯೋಗದ ಪತ್ರದಲ್ಲಿ ಸೂಚನೆ ನೀಡಲಾಗಿದೆ. ಒಂದು ಹೆಣ್ಣು ಮಗಳಿಗೆ ಈ ಥರ ಅಗೌರವವಾಗಿ ನಡ್ಕೊಳ್ಳೋ ಅಂಥ ಮಾತುಗಳು, ಕ್ಷುಲ್ಲಕ ಮಾತುಗಳು, ಇಂಥವರು ನಿಜವಾಗ್ಲೂ ಒಂದ್ಸಲ ಇವರಿಗೆ ಶಿಕ್ಷೆ ಆದಾಗ ಈ ಥರ ಮಾತಾಡುವಂಥ, ಈ ಥರ ಮನಸ್ಥಿತಿ ಇರುವಂಥ ಎಲ್ಲರ ಮನಸ್ಥಿತಿನೂ ಬದಲಾಗತ್ತೆ. ಮತ್ತೊಂದೆಡೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ತೀವ್ರವಾಗಿ ಮುಗಿಬಿದ್ದಿದ್ದಾರೆ. ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ. ಕಾನೂನು ಎಲ್ಲರಿಗೂ ಒಂದೇ. ನಿನಗೂ ಏನಾದ್ರು ನೋವಾಯಿತು ಅಂದರೆ, ನಿನಗೂ ಯಾರು ಅವಾಚ್ಯ ಶಬ್ದದಿಂದ ಬೈದರೆ, ನಿನ್ನ ಸ್ವಾಭಿಮಾನಕ್ಕೂ ಧಕ್ಕೆ ಆದರೂ ಕೂಡ ನಿನಗೂ ರಕ್ಷಣೆ ಮಾಡೋಂಥ ಕೆಲಸ ಈ ಸರ್ಕಾರ ಬದ್ಧವಾಗಿ ಮಾಡ್ತಿದೆ. ಈ ಮಧ್ಯೆ ಶಾಲಿನಿ ರಜನೀಶ್ ಅವರ ನಿಂದನೆಯನ್ನ ಮಹಿಳಾ ಜನಪ್ರತಿನಿಧಿಗಳು ಕಟುವಾಗಿ ಟೀಕಿಸಿದ್ದಾರೆ. ಇದು ರವಿಕುಮಾರ್ ಮನಸ್ಥಿತಿ ಅಷ್ಟೇ ಅಲ್ಲ, ಇಡೀ ಬಿಜೆಪಿ ನಾಯಕರ ಮನಸ್ಥಿತಿ ಎಂದು ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಅವರು ಹೀಗೆ ಮಾತಾಡಿರೋದ್ರಿಂದ ಇಡೀ ಬಿಜೆಪಿಗೆನೇ ಒಂದು ಕಳಂಕ ಅಂತ ಹೇಳಲಿಕ್ಕೆ ಬೇಕು. ಅದು ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ? ಚೀಫ್ ಸೆಕ್ರೆಟರಿ, ಅಡ್ಮಿನಿಸ್ಟ್ರೇಷನ್ ಹೆಡ್ ಅವರು. ಅವರ ಮನಸ್ಥಿತಿ ಯಾವತ್ತಿದೆ ಇದೆ ಹೆಣ್ಣು ಮಕ್ಕಳ ಬಗ್ಗೆ ಅಂತ ಹೇಳ್ಬಿಟ್ಟು ಅದನ್ನು ಎತ್ತಿ ತೋರಿಸ್ತಾ ಇದೆ. ಯಾವಾಗಲೂ ಬಿ ಜೆ ಪಿಯವರು ಮಹಿಳೆಯರ ವಿರುದ್ಧವಾಗಿ, ಮಹಿಳೆಯರ ಮೀಸಲಾತಿ ವಿರುದ್ಧ, ಮಹಿಳೆಯರ ವಿರುದ್ಧವಾಗಿ ಅವರು ಒಂದು ಉದ್ದೇಶ ಇರೋದ್ರಿಂದ ಇದು ಇವರು ಸಾಬೀತು ಮಾಡಿದ್ದಾರೆ. ರವಿಕುಮಾರ್ ಹೇಳಿಕೆಯಿಂದ ಬಿಜೆಪಿಗೆ ಮುಜುಗರ. ವಿವರಣೆ ನೀಡುವಂತೆ ಹೈಕಮಾಂಡ್ ತಾಕೀತು. ಶಾಲಿನಿ ರಜನೀಶ್ ಬಗ್ಗೆ ರವಿಕುಮಾರ್ ಆಡಿದ ಮಾತುಗಳಿಂದಾಗಿ ಕಾಂಗ್ರೆಸ್ಗೆ ಅಸ್ತ್ರ ಸಿಕ್ಕಿದ್ರೆ, ಇತ್ತ ರಾಜ್ಯ ಬಿಜೆಪಿ ತೀವ್ರ ಮುಜುಗರಕ್ಕೀಡಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ಬಿಜೆಪಿ ಕಚೇರಿಯಲ್ಲಿ ಭೇಟಿ ಮಾಡಿ ಸ್ಪಷ್ಟೀಕರಣ ನೀಡುವಂತೆ ತಾಕೀತು ಮಾಡಲಾಗಿದೆ. ಈ ಎಲ್ಲದರ ಮಧ್ಯೆಯೇ ಐಎಎಸ್ ಅಧಿಕಾರಿಗಳ ಒಕ್ಕೂಟ ಕೂಡ ಎಂಎಲ್ಸಿ ರವಿಕುಮಾರ್ ಹೇಳಿಕೆಯನ್ನ ಗಂಭೀರವಾಗಿ ಗಮನಿಸುತ್ತಿದೆ. ಕಲಬುರಗಿ ಜಿಲ್ಲಾಧಿಕಾರಿ ಅವಹೇಳನ ಮಾಡಿದಾಗಲೇ ರವಿಕುಮಾರ್ ವಿರುದ್ಧ ಒಕ್ಕೂಟ ಗರಂ ಆಗಿತ್ತು. ಇದೀಗ ರವಿಕುಮಾರ್ ವಿರುದ್ಧ ಕ್ರಮಕ್ಕೆ ಆಗ್ರಹ ಶುರುವಾಗಿದೆ. ಇದರ ಬೆನ್ನಲ್ಲೇ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ರವಿಕುಮಾರ್ ವಿರುದ್ಧ ಎಫ್ಐಆರ್ ಆಗಿದೆ. ಬಿಎನ್ಎಸ್ ಕಾಯ್ದೆ 351 ಕಲಂ 3ರಡಿ ಅನೈತಿಕತೆಯನ್ನ ಆರೋಪಿಸುವ ಕ್ರಿಮಿನಲ್ ಬೆದರಿಕೆಯಡಿ ಕೇಸ್ ದಾಖಲಾಗಿದೆ. ಬಿಎನ್ಎಸ್ ಕಾಯ್ದೆ 75 ಕಲಂ 3ರಡಿ ಲೈಂಗಿಕ ಕಿರುಕುಳದ ಅಪರಾಧದ ಆರೋಪ ಹಾಗೂ ಮಹಿಳೆಯರ ನಮ್ರತೆಯ ಪದ, ಶಬ್ದ, ಸನ್ನೆಗಳಿಂದ ಅವಮಾನಿಸುವ ಬಿಎನ್ಎಸ್ ಕಾಯ್ದೆ 79ರಡಿ ಎಫ್ಐಆರ್ ಆಗಿದೆ. ಎಫ್ಐಆರ್ ಆಗ್ತಿದ್ದಂತೆ ರವಿಕುಮಾರ್ ಸಾಹೇಬ್ರು ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಮುಖ್ಯ ಕಾರ್ಯದರ್ಶಿಗಳು ತುಂಬಾ ಬ್ಯುಸಿ ಇರ್ತಾರೆ, ಯಾರ ಕೈಗೂ ಸಿಕ್ತಿಲ್ಲ ಅನ್ನೋ ಅರ್ಥದಲ್ಲಿ ಹೇಳಿದ್ದೇನೆ ಹೊರತು ನಿಂದಿಸುವ ಉದ್ದೇಶದಿಂದಲ್ಲ. ಇದು ರಾಜಕೀಯ ಪ್ರೇರಿತ ಆರೋಪ ಅಂತ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಏನೇ ಆಗಲಿ, ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅನ್ನೋದು ಇದಕ್ಕೆ. ಕಲಬುರಗಿ ಡಿಸಿ ಬಗ್ಗೆ ಮಾತನಾಡಿದ್ದಕ್ಕೆ ಕ್ಷಮೆ ಕೇಳಿ ತಪ್ಪಿಸಿಕೊಂಡಿದ್ರು. ಈಗ ಸರ್ಕಾರದ ಸಿಎಸ್ ಅವರನ್ನ ಅವಮಾನಿಸಿದ ಆರೋಪದಲ್ಲಿ ಎಫ್ಐಆರ್ ಆಗಿದ್ದು, ರವಿಕುಮಾರ್ಗೆ ಕಾನೂನು ಹೋರಾಟ ಬಿಟ್ಟರೆ ಬೇರೆ ದಾರಿನೇ ಇಲ್ಲವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. 2 ತಿಂಗಳ ಹಿಂದೆ ಬೆಳಗಾವಿ ಕಾಂಗ್ರೆಸ್ ಸಮಾವೇಶದಲ್ಲಿ ಸಿಎಂ ಸಿಟ್ಟಾಗಿ ಪೊಲೀಸ್ ಅಧಿಕಾರಿ ಮೇಲೆ ಕೈ ಎತ್ತಿದ್ರು. ಅವತ್ತು ಬಂದೊಂದಿದ್ದಂತಹ ಪೊಲೀಸ್ ಅಧಿಕಾರಿ ನಾರಾಯಣ ಬರಮನಿ ರಾಜೀನಾಮೆಯನ್ನು ಕೊಡೋದಕ್ಕೆ ಮುಂದಾಗಿದ್ರು. ಆದರೆ ಇವತ್ತು ಮುಖ್ಯಮಂತ್ರಿಯವರು ಅವ್ರ ಜೊತೆಗೆ ಮಾತನಾಡಿ ಸಾಂತ್ವನ ಹೇಳಿ ಸಮಾಧಾನ ಹೇಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದು ಏಪ್ರಿಲ್ 28ನೇ ತಾರೀಕು
ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಲವು ಜನಪರ ಯೋಜನೆಗಳ ಅಭಿವೃದ್ಧಿ ಕಾರ್ಯಕ್ರಮವನ್ನ ಉದ್ಘಾಟನೆ, ಶಂಕುಸ್ಥಾಪನೆ ಮತ್ತು ಕಾಂಗ್ರೆಸ್ ಸಮಾವೇಶಕ್ಕೆ ಅಂತ ಬೆಳಗಾವಿಗೆ ಬಂದಿದ್ರು. ಅದೇ ದಿನ ಬಿಜೆಪಿ ಅವರು ಬೆಲೆ ಏರಿಕೆ ವಿರೋಧಿಸಿ ಕಾಂಗ್ರೆಸ್ ಸಮಾವೇಶಕ್ಕೆ ಮುತ್ತಿಗೆ ಹಾಕಲು ಬಂದಿದ್ರು. ಮುಖ್ಯಮಂತ್ರಿಗಳು ಭಾಷಣ ಶುರು ಮಾಡ್ತಿದ್ದಂತೆ ಬಿಜೆಪಿಯವರು ಅಡ್ಡಿಪಡಿಸಿದಾಗ ಸಿಎಂ ಗರಂ ಆಗಿದ್ರು. ಭದ್ರತಾ ವ್ಯವಸ್ಥೆ ನೋಡಿ ಸಿಟ್ಟಾದ ಸಿಎಂ, ಯಾರ್ರೀ ಎಸ್ಪಿ ಅದು ಬಾ ಇಲ್ದಿ ಅಂತ ಗದರಿದ್ರು. ಬೆಳಗಾವಿ ಎಸ್ಪಿ ಬದಲು ವೇದಿಕೆ ಪಕ್ಕದಲ್ಲಿ ನಿಂತಿದ್ದ ಧಾರವಾಡ ಹೆಚ್ಚುವರಿ ಎಸ್ಪಿ ನಾರಾಯಣ ಭರಮನಿ ಬಂದಾಗ ಕೋಪದಲ್ಲಿ ಸಿಎಂ ಕೈ ಎತ್ತಿದ್ರು. ಆದ್ರೆ ಹಲ್ಲೆ ಮಾಡಿರಲಿಲ್ಲ. ಘಟನೆ ನಡೆದು 2 ತಿಂಗಳಾಯ್ತು. ಆವತ್ತಿನಿಂದಲೂ ಬೇಸರದಲ್ಲಿದ್ದ ಭರಮನಿ ಸ್ವಯಂ ನಿವೃತ್ತಿ ಕೋರಿ ಗೃಹ ಇಲಾಖೆಗೆ ಪತ್ರ ಬರೆದಿದ್ರು. ಜನ ಅಧಿಕಾರಿಗಳಿಗೆದುರು ಸಿಎಂ ಕೈಯೆತ್ತಿದ್ದು ಅವಮಾನ ಆಯಿತು. ನಾನು ಮಾಡದಿರೋ ತಪ್ಪಿಗೆ ನನಗೆ ವೇದಿಕೆ ಮೇಲೆ ಅವಮಾನಿಸಿದ್ರು. ಏನೂ ಹೇಳದೆ ಗದರಿ ಹೊಡೆಯಲು ಬಂದಾಗ ನಾನು ತಪ್ಪಿಸಿಕೊಂಡೆ. ಸಿಎಂ ಗೇಟಿನಿಂದ ತಪ್ಪಿಸಿಕೊಂಡ್ರು, ಅವಮಾನದಿಂದ ತಪ್ಪಿಸಿಕೊಳ್ಳಲು ಆಗಿಲ್ಲ. ಸಿಎಂ ತಮ್ಮ ಘನತೆಗೆ ತಕ್ಕಂತೆ ನಡೆದುಕೊಳ್ಳದೆ ಕೀಳು ಮಟ್ಟದಿಂದ ವರ್ತಿಸಿದ್ದಾರೆ. ಯಾರೊಬ್ಬರೂ ನನಗೆ ಸಾಂತ್ವನ ಹೇಳಿಲ್ಲ. ಇಲಾಖೆಯಲ್ಲೂ ನನ್ನ ಪರ ನಿಲ್ಲಲಿಲ್ಲ. ನೈತಿಕ ಬೆಂಬಲ, ಸಹಕಾರ ಸಿಗದೆ ಮಾನಸಿಕವಾಗಿ ಕುಗ್ಗಿದ್ದೇನೆ. ಮೈ ಮೇಲೆ ಯೂನಿಫಾರ್ಮ್ ಹಾಕುವಾಗಲೆಲ್ಲ ಆ ಘಟನೆ ಕಾಡುತ್ತೆ. ನನಗೆ ನ್ಯಾಯ ಪಡೆಯಲು ಆಗಿಲ್ಲ. ಬೇರೆಯವರಿಗೆ ನ್ಯಾಯ ಕೊಡಿಸಲು ಸಾಧ್ಯವೇ? ಮನೆಯಲ್ಲೂ ಹೆಂಡತಿ ಮಕ್ಕಳಿಗೆ ಉತ್ತರ ಕೊಡಲಾಗದ ಸ್ಥಿತಿಯಲ್ಲಿದ್ದೀನಿ. ಕಚೇರಿಗೆ ಬಂದಾಗಲೆಲ್ಲ ಸಹೋದ್ಯೋಗಿಗಳ ಪ್ರಶ್ನೆಗೆ ಉತ್ತರ ಕೊಡಲು ಆಗ್ತಿಲ್ಲ. ಹೀಗಾಗಿ ಮಾನಸಿಕವಾಗಿ ನೊಂದಿದ್ದು ಸ್ವಯಂ ನಿವೃತ್ತಿ ಬಯಸುತ್ತಿದ್ದೇನೆ. ಹೀಗೆ ಸುದೀರ್ಘ ಪತ್ರ ಬರೆದು ನಾರಾಯಣ ಭರಮನಿ ಸ್ವಯಂ ನಿವೃತ್ತಿ ಕೇಳಿದ್ರು. ಪೊಲೀಸ್ ಹಿರಿಯ ಅಧಿಕಾರಿಗಳು ಮನವೊಲಿಸಿದ್ರೂ ಆಗಿರಲಿಲ್ಲ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮನವೊಲಿಸಿದ್ರೂ ಒಪ್ಪಿರಲಿಲ್ಲ. ಆದ್ರೆ ಇವತ್ತು ಮುಖ್ಯಮಂತ್ರಿಗಳೇ ಭರಮನಿಯವರಿಗೆ ಫೋನ್ ಮಾಡಿ ಮನವೊಲಿಸಿದ್ದಾರೆ. ಏನಪ್ಪಾ ಭರಮನಿ, ಹೇಗಿದ್ಯಪ್ಪ? ಸ್ವಯಂ ನಿವೃತ್ತಿ ನಿರ್ಧಾರ ಮಾಡಿದ್ಯಂತೆ. ನಾನೇ ಹೇಳ್ತಿದ್ದೀನಿ, ವಾಪಸ್ ತಗೊಳ್ಳಿ. ಉದ್ದೇಶಪೂರ್ವಕವಾಗಿ ಆ ಥರ ಮಾಡಿಲ್ಲ. ನಿಮಗೆ ಅಗೌರವ ತೋರಿಸೋಕೆ ಮಾಡಿದ್ದಲ್ಲ. ಬಿಜೆಪಿಯವರು ಅಡ್ಡಿ ಮಾಡಿದ್ದಕ್ಕೆ ಕೋಪ ಬಂತಷ್ಟೆ. ನಿಂಗೆ ನೋವಾಗಿದ್ರೆ ನಾನೇ ಕ್ಷಮೆ ಕೇಳ್ತೀನಯ್ಯ. ನಿಮ್ಮ ಬಗ್ಗೆ ಇಲಾಖೆಯಲ್ಲಿ ಎಲ್ರಿಗೂ ಗೌರವ ಇದೆ. ರಾಜೀನಾಮೆ ವಾಪಸ್ ತಗೊಂಡು ಕೆಲಸ ಮಾಡಿ. ಹೀಗೆ ಮುಖ್ಯಮಂತ್ರಿಗಳೇ ಫೋನ್ ಮಾಡಿ ಭರಮನಿಯವರನ್ನ ಸಮಾಧಾನ ಪಡಿಸಿದ್ರು. ಮುಖ್ಯಮಂತ್ರಿಗಳೇ ಖುದ್ದು ಫೋನ್ ಮಾಡಿದ ಮೇಲೆ ಭರಮನಿ ಮನಸ್ಸು ಬದಲಿಸಿದ್ರು. ಇವತ್ತು ಕೆಲಸಕ್ಕೆ ಹಾಜರಾದ್ರು. ನಾನು ಶಿಸ್ತಿನ ಇಲಾಖೆಯಲ್ಲಿ ಇರೋದರಿಂದ ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ಹೆಚ್ಚುವರಿ ಎಸ್ಪಿ ಭರಮನಿ ಅವರು ಕರ್ತವ್ಯಕ್ಕೆ ಹಾಜರಾಗೋ ಮೊದಲು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಅನೇಕರು ಮುಖ್ಯಮಂತ್ರಿಗಳ ಮೇಲೆ ಕೆಂಡ ಕಾರ್ತಿದ್ರು. ಆದರೆ ಖುದ್ದು ಮುಖ್ಯಮಂತ್ರಿಗಳೇ ಧಾರವಾಡ ಹೆಚ್ಚುವರಿ ಪೊಲೀಸ್ ಆಯುಕ್ತರನ್ನ ಸಮಾಧಾನ ಪಡಿಸಿ ವಿವಾದಕ್ಕೆ ತೆರೆ ಎಳೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯದಲ್ಲಿ ಮತ್ತೆ ಮುಂಗಾರು ಮಳೆಯ ಅಬ್ಬರ ಶುರುವಾಗಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಬೆಳಗಾವಿ, ಹಾವೇರಿ, ಕೊಡಗಿನಲ್ಲಿ ಸಾಕಷ್ಟು ಅನಾಹುತಗಳು ಸೃಷ್ಟಿಯಾಗಿವೆ. ಮುಂಜಾಗ್ರತೆಯಿಂದ ನಾಳೆ ಉತ್ತರ ಕನ್ನಡ ಮತ್ತು ಚಿಕ್ಕಮಗಳೂರಿನ ಶಾಲೆಗಳಿಗೆ ಜಿಲ್ಲಾಧಿಕಾರಿಯವರು ರಜೆ ಘೋಷಣೆ ಮಾಡಿದ್ದಾರೆ. ಇನ್ನು ಉತ್ತರ ಭಾರತದಲ್ಲೂ ಕೂಡ ಮೇಘಸ್ಫೋಟ, ಜಲಪ್ರವಾಹದ ಜೊತೆಗೆ ಗುಡ್ಡಗಳು ಕುಸಿದು ಅನಾಹುತಗಳೇ ಸೃಷ್ಟಿಯಾಗ್ತಾ ಇದ್ದಾವೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆ ಸುರಿಯುತ್ತಿದೆ. ನಿನ್ನೆ ರಾತ್ರಿಯಿಂದ ಕಡಬ, ಸುಳ್ಯ, ಪುತ್ತೂರು ಮತ್ತು ಬೆಳ್ತಂಗಡಿ ತಾಲೂಕಿನಾದ್ಯಂತ ಬೆಂಬಿಡದೆ ಮಳೆ ಸುರಿಯುತ್ತಿದೆ. ಕುಮಾರಧಾರ ಮತ್ತು ನೇತ್ರಾವತಿ ನದಿಗಳಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ. ಸುಳ್ಯ ತಾಲೂಕಿನ ಬಾಳುಗೋಡಿನಲ್ಲಿ ಮಾಜಿ ಯೋಧನ ಅಂತ್ಯಕ್ರಿಯೆಗೂ ಸಮಸ್ಯೆಯಾಯಿತು. ಕೊನೆಗೆ ಅಡಿಕೆ ಮರದ ತಾತ್ಕಾಲಿಕ ಸೇತುವೆ ಮೇಲೆ ಮಾಜಿ ಯೋಧನ ಪಾರ್ಥಿವ ಶರೀರ ಸಾಗಿಸಿ ಅಂತ್ಯಕ್ರಿಯೆ ನಡೆಸಲಾಯಿತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿಲ್ಲದ ಮಳೆಗೆ ಕದ್ರಾದಿಂದ ಕೊಡಸಳ್ಳಿಗೆ ತೆರಳುವ ದಾರಿ ಮಧ್ಯೆ ಭಾರೀ ಪ್ರಮಾಣದಲ್ಲಿ ಗುಡ್ಡ ಕುಸಿದಿದೆ. ಬಾಳೆಮನಿ, ಸುಳಗೇರಿ, ಕೊಡಸಳ್ಳಿ ಗ್ರಾಮಗಳ ಸಂಪರ್ಕವೇ ಕಟ್ಟಾಗಿದೆ. ಶಿವಮೊಗ್ಗದ ತೀರ್ಥಹಳ್ಳಿಯ ತುಂಗಾ ನದಿಯಲ್ಲಿರುವ ಪ್ರಸಿದ್ಧ ರಾಮಮಂಟಪ ಮುಳುಗಡೆಯಾಗಿದೆ. ಬೆಳಗಾವಿ ತಾಲೂಕಿನ ರಕ್ಕಸಕೊಪ್ಪ ಗ್ರಾಮದಲ್ಲಿರುವ ಜಲಾಶಯ ಭರ್ತಿಯಾಗಿದ್ದು ಡ್ಯಾಂನಿಂದ ಮಾರ್ಕಂಡೇಯ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ನದಿ ಪಾತ್ರದ ಜನ ಎಚ್ಚರದಿಂದಿರಲು ಡಂಗೂರ ಸಾರಲಾಗ್ತಿದೆ. ಸೇತುವೆ ಜಲಾವೃತಗೊಂಡಿದ್ದು ದುಸ್ಸಾಹಸ ಮಾಡಬೇಡಿ ಅಂತ ಎಚ್ಚರಿಕೆಯನ್ನ ನೀಡಲಾಗಿದೆ. ರಾಜ್ಯದಲ್ಲಿ ಮುಂದಿನ 5 ದಿನಗಳ ಕಾಲ ಹವಾಮಾನ ಇಲಾಖೆ ಮಳೆಯ ಅಲರ್ಟ್ ಕೊಟ್ಟಿದೆ. ಇಂದಿನಿಂದ ಜುಲೈ 7ರವರೆಗೆ ಕರಾವಳಿ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ. ಉತ್ತರ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಕೆಲವು ಕಡೆ ಮಳೆಯಾಗುತ್ತೆ. ಉತ್ತರ ಕನ್ನಡ, ಶಿವಮೊಗ್ಗ, ಹಾಸನ, ಕೊಡಗು, ಬೆಳಗಾವಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ.
ಬೆಂಗಳೂರಲ್ಲಿ ಸಾಧಾರಣ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಉತ್ತರಾಖಂಡದಲ್ಲಿ ಭಾರೀ ಮಳೆಯಾಗ್ತಿದ್ದು ಅಲಕಾನಂದ ನದಿಯ ನೀರಿನ ಮಟ್ಟ ಏರಿಕೆಯಾಗಿದೆ. ರುದ್ರಪ್ರಯಾಗದಲ್ಲಿ ದೇವಾಲಯಗಳು ಮುಳುಗಿದ್ದು ಹಲವು ಗ್ರಾಮಗಳು ಜಲಾವೃತವಾಗಿವೆ. 10ಕ್ಕೂ ಹೆಚ್ಚು ಮನೆಗಳು ಕುಸಿಯುವ ಹಂತದಲ್ಲಿವೆ. 300ಕ್ಕೂ ಹೆಚ್ಚು ಜನ ಸಂಕಷ್ಟಕ್ಕೆ ಸಿಲುಕಿದ್ದು ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಲಾಗ್ತಿದೆ. ಕೇದಾರನಾಥದಿಂದ ವಾಪಸ್ ಬರುವ ಮಾರ್ಗ ಮಧ್ಯೆ ಸೋನ್ ಪ್ರಯಾಗ್ ಬಳಿ ಭೂಕುಸಿತ ಉಂಟಾಗಿದೆ. ಭೂಕುಸಿತದಿಂದಾಗಿ ಸಂಚಾರ ವ್ಯತ್ಯಯಗೊಂಡಿದೆ. ಇನ್ನು ಸೋನ್ ಪ್ರಯಾಗ್ನಲ್ಲಿ ಎಸ್ಡಿಆರ್ಎಫ್, ಎನ್ಡಿಆರ್ಎಫ್ ಸಿಬ್ಬಂದಿ ತೆರವು ಕಾರ್ಯಾಚರಣೆ ಮಾಡುತ್ತಿದ್ದಾರೆ. ಈ ಮಧ್ಯೆ ಮಣ್ಣಿನ ಬಳಿ ಸಿಲುಕಿದ್ದ 40 ಪ್ರವಾಸಿಗರನ್ನ ರಕ್ಷಣೆ ಮಾಡಲಾಗಿದೆ. ಹಿಮಾಚಲ ಪ್ರದೇಶದ ಮಂಡಿಯಲ್ಲಿ ಮೇಘಸ್ಫೋಟವಾಗಿದ್ದು ನದಿಗಳೆಲ್ಲ ಉಕ್ಕಿ ಹರಿಯುತ್ತಿವೆ. ಅಲ್ಲಲ್ಲಿ ಗುಡ್ಡ ಕುಸಿತಗಳಾಗ್ತಾ ಇದ್ದು ಮತ್ತೆ 3 ದಿನ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಇವತ್ತಿನಿಂದ ಅಮರನಾಥ ಯಾತ್ರೆ ಆರಂಭವಾಗಿದ್ದು ಸಾವಿರಾರು ಯಾತ್ರಿಕರು ಹೋಗ್ತಾ ಇದ್ದಾಗಲೇ ಭೂಕುಸಿತ ಸಂಭವಿಸಿದೆ. ಅದೃಷ್ಟವಶಾತ್ ಯಾವ ಪ್ರಾಣಾಪಾಯನೂ ಆಗಿಲ್ಲ. ಗುಡ್ಡ ಕುಸಿತದ ಜಾಗದಲ್ಲೇ ನಿಂತು ರಕ್ಷಣಾ ಪಡೆ ಸದಸ್ಯರು ಯಾತ್ರಿಕರನ್ನ ಸುರಕ್ಷಿತವಾಗಿ ಕಳುಹಿಸಿಕೊಟ್ರು. ಗುಜರಾತ್ನ ಬನಸ್ಕಾಂತದ ಪಾಲನ್ಪುರ ನಗರ ಸಂಪೂರ್ಣ ಮುಳುಗಡೆಯಾಗಿದೆ. ನಗರದ ರಸ್ತೆಗಳೆಲ್ಲ ಜಲಾವೃತವಾಗಿದ್ದು ವಾಹನ ಸವಾರರು ನರಕ ಅನುಭವಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.